ಸಿನಿಮಾ ಎಲ್ಲ ಬೇರೆ ಲೆವೆಲ್. ಫಸ್ಟ್ ಹಾಫ್ ಅಲ್ಲ, ಸೆಕೆಂಡ್ ಹಾಫ್ ನೋಡ್ರಿ. ಅವಾಗಿನ ಕಾಲದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಬಿಟ್ರೆ, ಈಗಿನ ಕಾಲದಲ್ಲಿ ನಮ್ಮ ಡಿ ಬಾಸ್ ಬಿಟ್ರೆ ಇನ್ಯಾರು ಮಾಡಕ್ ಆಗಲ್ಲ. ಪೌರಾಣಿಕ ಪಾತ್ರ ಮಾಡಕ್ಕಾಗುತ್ತಾ ಸ್ವಾಮಿ? ಮಾಡ್ರಿ ಆಯ್ತು. ನಿಮ್ಗೆ ತಾಕತ್ ಅನ್ನೋದಿದ್ರೆ ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ. ಪೌರಾಣಿಕ ಪಾತ್ರ ಮಾಡಿ ನಾನವಾಗ ಒಪ್ಕೊಂತೀನಿ. ನಮ್ಮ ಹತ್ರ ಬೇಡ. ನಾವು ಸಾಚ ಅಂತ ಯಾರು ಹೇಳಿದ್ದು? ಸಾಯೋವರೆಗೂ ಹೇಳೋದೊಂದೇ, ಜೈ ಡಿ ಬಾಸ್. ಶತ್ರುನು ಆತ್ಮ ಕೂಡ ಹೇಳ್ಬೇಕು, ಜೈ ಡಿ ಬಾಸ್. ಗೆದ್ದಿರೋ ಕುದುರೆ ಬಾಲ ಯಾವತ್ತು ಹೊಡಿಯಕ್ ಹೋಗಲ್ಲ. ಗೆದ್ರು ಸೋತ್ರು ಡಿ ಬಾಸೆ. ಯಾವತ್ತೂ ಡಿ ಬಾಸೆ, ಇನ್ಯಾವನು ಬರಲ್ಲ. ಅಪ್ಪನೇ, ಮಗನೇ. ಇಡೀ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಗೊತ್ತು ಅಪ್ಪ ಯಾರು, ಮಗ ಯಾರು ಅಂತ. ಅರ್ಥ ಮಾಡ್ಕೊಂಡ್ಬಿಡ್ರಿ ಅಷ್ಟೇ. ಇನ್ನೊಬ್ಬನ್ ಹೇಳ್ಬೇಕು, ಎಲ್ಲಾನು ಹಿಡ್ದಾಯ್ತು. ಪವರ್ ಹೌಸ್ ಅಂತ ಒಬ್ಬ ಹುಡುಗ ಅವನೇ, ಭರತ್ ಹೇಳ್ತೇನೆ ಚಪ್ಪರ್ ನನ್ ಮಗನ ಕೇಳಿಸ್ಕೊ. ಡೈರೆಕ್ಟ್ ಇದು ನಿಮ್ಗೆ ಎಲ್ಲಾನು ಹಿಡ್ದಾಯ್ತು. ನಾವ್ ಹಿಡಿದ್ರೆ ಹೋದ್ ಸತಿ ಕೈ ಕಟ್ಕೊಂಡು ನಮ್ ಬಾಸ್ ಮನೆ ಮುಂದೆ ನಿಂತಿರೋದಲ್ಲ, ಈ ಸತಿ ನಿಂಚಿದ್ರೆ ಕೈ ಕಟ್ಕೊಂಡಲ್ಲ, ನಿಮ್ ಇಡೀ ಗುಂಪೆ ನಿಲ್ಲಿಸ್ತೀವಿ. ಇದು ಡಿ ಬಾಸ್ ಗೊತ್ತು. ಬಂದೇ ಬರ್ತಾರೆ ನಮ್ ಬಾಸು. ಬಂದಾದ್ಮೇಲೆ ನಾವು ತೋರಿಸ್ತೀವಿ. ಜೈ ಡಿ ಬಾಸ್. ಅಭಿಮಾನಿಯಾಗಿ ಹೇಳ್ತಾ ಇದೀನಿ, ಸಿನಿಮಾ ಸೂಪರ್ ಆಗಿದೆ. ಇನ್ನೊಂದೇದ್ರೆ ಡೆವಿಲ್ ಟ್ರೈಲರ್ ನೋಡಿದ್ಮೇಲೆ ದರ್ಶನ್ ಅವರು ನೆಗೆಟಿವ್ ಸ್ಟೈಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಸಿನಿಮಾಗೆ ಬಂದೆ. ಒಂದು ಪೊಲಿಟಿಕಲ್ ಡ್ರಾಮಾ ಸಿನಿಮಾದಲ್ಲಿ 2 ಶೇಡ್ ಅಲ್ಲಿ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿರೋ ದರ್ಶನ್ ಅವರು. ನಮ್ಮ ಕರ್ನಾಟಕ ಜನ ಪ್ರೀತಿ ಕೊಟ್ರೆ ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು ಇದರಲ್ಲಿ ನೀವು ನೋಡ್ಕೊಬಹುದು. ಯಾಕಂದ್ರೆ ಆ ಮನುಷ್ಯ ಇಲ್ಲ ಅಂದ್ರೂ ಇಷ್ಟು ಜನ ಪ್ರೀತಿಸ್ತಾವ್ರೆ ಥಿಯೇಟರ್ಗೆ ಬಂದವ್ರೆ ಅಂದ್ರೆ ಅದು ಆ ಮನುಷ್ಯನಿಗೆ ಒಂದು ಪುಣ್ಯ ಅನ್ಕೊಳ್ಳಿ. ಸಿನಿಮಾ ಸೂಪರ್ ಆಗಿದೆ. ನಮ್ಮ ಗಿಲ್ಲಿ ನಟ ಸ್ಕ್ರೀನ್ ಮೇಲೆ ಬಂದ್ರೆ ಎಲ್ಲ ಖುಷಿ ಪಡ್ತಾರೆ. ಇನ್ನೊಂದ್ರೆ 2 ವರ್ಷ ಆದ್ಮೇಲೆ ತೆರೆ ಮೇಲೆ ಡೆವಿಲ್ ಸಿನಿಮಾ ಬಂದಿರೋದು ಎಲ್ರಿಗೂ ಒಂದು ಖುಷಿ ಕೊಡೋ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ಮಾತ್ರ ಕ್ರೇಜಿ ಬ್ರೋ. ಮೂವಿ ಬಂದ್ಬಿಟ್ಟು ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ದಯವಿಟ್ಟು ಪೈರಸಿ ಮಾಡಕ್ ಹೋಗ್ಬೇಡಿ. ಕನ್ನಡ ಮೂವಿನ ಯಾವತ್ತು ಬೆಳ್ಸಕ್ ಪ್ರಯತ್ನ ಪಡಿ, ಹೊತ್ತು ತುಳಿಯಕ್ ಪ್ರಯತ್ನ ಮಾಡಬೇಡಿ ಅನ್ನೋಕೆ ಇಷ್ಟಪಡ್ತೀನಿ. ಫ್ಯಾನ್ ಅಂತೀರಾ, ಫ್ಯಾನ್ ಅವರೆಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ನಿಮ್ ಸೆಲೆಬ್ರೇಷನ್ ಏನೇ ಇದ್ರು ನೀವು ನಮ್ಮ ಸೆಲೆಬ್ರೇಷನ್ ನೋಡಿದಿರಾ, ಅದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡಕ್ ಟ್ರೈ ಮಾಡಿ. ಬಿಟ್ರೆ ಅವ್ರ ಕ್ರೇಜ್ ಇವ್ರ ಕ್ರೇಜ್ ಅಲ್ಲ. ಕ್ರೇಜ್ ಆಗಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ನಮ್ ಡಿ ಬಾಸ್ ಮಾತ್ರ. ಅವ್ರ ಕ್ರೇಜ್ ನೀವು ಬೀಟ್ ಮಾಡಕ್ ಆಗುತ್ತಾ? ಚಾನ್ಸೇ ಇಲ್ಲ. ಇವಾಗ ರೆಬಲ್ ಸ್ಟಾರ್ ಇದಿದ್ರೆ ಈ ಪರಿಸ್ಥಿತಿ ನಮ್ಗೆ ಆಗೇ ಇರಲಿಲ್ಲ ಸರ್. ನಮ್ಮ ಬಾಸ್ ಯಾವಾಗಲೂ ಹೊರಗಡೆ ಬಂದ್ಬಿಟ್ಟಿರೋರು. ಈ ತರ ಪರಿಸ್ಥಿತಿ ಅವ್ರಿಷ್ಟು ವರ್ಷ ಅಲ್ಲ ಜೈಲಲ್ಲಿ ಇದೇ ಇಲ್ಲ. ಡೆವಿಲ್ ಮಾತ್ರ ಸಖತ್ತಾಗಿದೆ ಬ್ರೋ. ಧನುಷ್ ಎಂಟ್ರಿ ಮತ್ತೆ ಕೃಷ್ಣ ಎಂಟ್ರಿ. ಕೃಷ್ಣಕ್ಕಿಂತ ನಂಗೆ ಡೆವಿಲ್ ಧನುಷ್ ಅವ್ರದ್ದು ಎಂಟ್ರಿ ಸಖತ್ ಇಷ್ಟ ಆಯ್ತು. ಅದು ಮಾಸ್ ಕ್ಯಾಂಡಿಡೇಟ್, ಫೈಟ್ ಸೀನು, ಕ್ಯಾಮ್ರಾ ಆ್ಯಂಗಲ್ಗಳು, ಅವ್ರು ಹಿಡ್ದಿರೋ ಡೈರೆಕ್ಷನ್ ಮಾತ್ರ ಸೈಕ್ ಆಗಿದೆ ಬ್ರೋ. ಮೂವಿ ಮಾತ್ರ ಸಕ್ಕತ್ತಾಗಿದೆ ಬ್ರೋ. 100 ಡೇಸ್ ಅಂದು ಪಕ್ಕ ಓಡುತ್ತೆ. ಬರ್ತು ಕೊಡ್ತೀನಿ ಬ್ರೋ. ಸಿನಿಮಾ ರಾಜ್ಯಾದ್ಯಂತ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅಭಿನಯಿಸಿರ್ತಕ್ಕಂಥ ದಿ ಡೆವಿಲ್ ರಾಜ್ಯಾದ್ಯಂತ ಅದ್ದೂರಿಯಾಗಿ ಯಶಸ್ವಿಗೊಳ್ತಾ ಇದೆ. ಎಲ್ಲಿ ನೋಡಿದ್ರು ಜನ ಕಿಕ್ಕಿರಿದು ಜಾತ್ರೆ ಥರ ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ. 100 ಡೇಸ್ ಗ್ಯಾರಂಟಿ. ಇದು 200 ಕೋಟಿ ದಾಖಲೆನ ಬ್ರೇಕ್ ಮಾಡ್ತದೆ. 100ಕ್ಕೆ 100 ಗ್ಯಾರಂಟಿ. ಅವರ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ದಿ ಡೆವಿಲ್ ಸೂಪರ್ ಡೂಪರ್ ಆಗಿದೆ ಅಂತ 100% ಹೇಳ್ತಾ ಇದ್ದೀನಿ. ನಾನು ಇವಾಗ ಬೆಳಗ್ಗೆ 10:30 ಒಳಗಡೆ ಹೋಗ್ತಾ ಇದ್ದೀನಿ, ನೋಡ್ತೀನಿ ಸರ್. ಡೈಲಾಗ್ ಎಲ್ಲ ಸಾಂಗ್ ಬೇಕಾದ್ರೆ ಆಡ್ತೀನಿ ಸರ್. ಡೆವಿಲ್ ಬರ್ತಿದೆ ಸೈಡ್ ಪ್ಲೀಸ್, ದಾಖಲೆ ಎಲ್ಲ ಪೀಸ್. ಡೆವಿಲ್ ಬರ್ತಿದೆ ಸೈಡ್ ಪ್ಲೀಸ್, ದಾಖಲೆ ಎಲ್ಲ ಪೀಸ್. ಅಡ್ಡ ದಿಡ್ಡಿ ಓಡಾಡ್ಬೇಡಿ, ಸೈಲೆಂಟ್ ಆಗಿ ಒಂದ್ ಕಡೆ ಕುಂತ್ಕೋಬಿಡಿ. ಡಿ ಬಾಸು ಬರ್ತಾವ್ರೆ ಸಿಳ್ಳೆ ಹೊಡಿ. ಡೆವಿಲ್ ಬರ್ತಿದೆ ಸೈಡ್ ಪ್ಲೀಸ್, ದಾಖಲೆ ಎಲ್ಲ ಪೀಸ್. ಜೈ ಡಿ ಬಾಸ್. ಮೂವಿ ತುಂಬಾ ಚೆನ್ನಾಗಿದೆ. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ತುಂಬಾ 2 ವರ್ಷ ಆದ್ಮೇಲೆ ಕಾಟೇರ ಆದ್ಮೇಲೆ ಕಾಯ್ತಾ ಇದ್ದೆ. ನಮ್ಮ ಬಾಸ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಸೂರ್ಯಗ್ರಹಣ ತುಂಬಾ ದಿನ ಹಿಡಿಯಲ್ಲ, ಆದಷ್ಟು ಬೇಗ ಬರ್ತೀನಿ ಅಂತ. ಆದ್ರೆ ನಿಜ ಜೀವನದಲ್ಲಿವೇ ಸೂರ್ಯಗ್ರಹಣ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊಳ್ತಾ ತಾಯಿ ಚಾಮುಂಡೇಶ್ವರಿ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ ಎಷ್ಟು ಜನಸಾಗರ ಅಂತ. ಇದು ದುಡ್ಡು ಕೊಟ್ಟು ಸಂಪಾದನೆ ಮಾಡಿರೋದಲ್ಲ, ಇದು ಪ್ರೀತಿ ಅಭಿಮಾನದಿಂದ ಬಂದಿರೋ ಅಭಿಮಾನ ಸಾಗರ. ನರ್ತಕಿ ಥಿಯೇಟ್ರಿಗೆ ಸಾರಥಿ ಆದ್ಮೇಲೆ 10 ವರ್ಷ ಆದ್ಮೇಲೆ ಬಂದಿದ್ದಾರೆ. ಇದು ನಮ್ಮ ಬಾಸ್ ತಾಕತ್ತು. ಹಿಸ್ಟ್ರಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಬಾಸು ನೆಗೆಟಿವ್ ಶೇಡ್ ಅಲ್ಲಿ ಎಷ್ಟೇ ಕಾಣಿಸ್ಕೊಂಡ್ರು ನಿಜ ಲೈಫಲ್ಲಿ ಅವ್ರು ಹೀರೋನೇ. ನೆಕ್ಸ್ಟ್ CM ಆಗೇ ಆಗ್ತಾರೆ ಅವರು. ನಿಜ ಜೀವನದಲ್ಲಿ ಹೊರಗಡೆ ಬಂದು ಮತ್ತೆ ಒಳ್ಳೆ ಕೆಲಸಗಳು ಮಾಡೇ ಮಾಡ್ತಾರೆ. ಯಾವುದೋ ಒಂದು ಬ್ಯಾಡ್ ಟೈಮು ಗುಡ್ ಟೈಮು ಒಳ್ಳೇದಾಗೇ ಆಗುತ್ತೆ. ನಿಜವಾಗ್ಲೂ ಡೆವಿಲ್ ಸಕ್ಸಸ್ 100 ಡೇಸ್ ಪಕ್ಕ.
ನಿಜ ಜೀವನದಲ್ಲಿ ಅಲ್ಲ ಸಿನಿಮಾದಲ್ಲಿ ಎಲ್ಲಾ ಪಾತ್ರವೂ ತುಂಬಾ ಇಷ್ಟ ಆಯ್ತು. ಆಲ್ಮೋಸ್ಟ್ ಅಲ್ಲಿ ನವಗ್ರಹದಲ್ಲಿ ನೀವು ನೋಡಿದಿರಲ್ವಾ ನೆಗೆಟಿವ್ ಅಲ್ಲಿ, ನಾನು ನೆಗೆಟಿವ್ ಶೇಡೇ ತುಂಬಾ ಇಷ್ಟ ಆಗೋಯ್ತು. ಆದ್ರೆ ಬಟ್ ನೆಗೆಟಿವ್ ಶೇಡ್ ಅಲ್ಲಿ ಇದ್ ಮಾಡಿದ ತಕ್ಷಣ ಅವರು ನೆಗೆಟಿವ್ ಆ ತರ ನಾವು ತಿಳ್ಕೊಳ್ಳೋದಕ್ಕೆ ಆಗಲ್ಲ. ನಿಜವಾಗ್ಲೂ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಎಲ್ಲ ಬಂದು ನೋಡ್ಬೇಕು. ಯಾವುದೇ ಫ್ಯಾನ್ ವಾರ್ ಯಾರು ಮಾಡಬೇಡಿ, ಎಲ್ಲ ಅಭಿಮಾನಿಗಳು ಬಂದು ಕನ್ನಡ ಚಿತ್ರ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಡಿ ಬಾಸ್ ದರ್ಶನ್ ಸರ್ ಆದಷ್ಟು ಬೇಗ ರಿಲೀಸ್ ಆಗಬೇಕು ಅಂತ ಕೇಳ್ಕೊಳ್ತೀನಿ.